ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರ ಅನ್ಕೋತೀನಿ ಫ್ರೆಂಡ್ಸ್. ಇವತ್ತಿನ ಲಾಗನ್ಕರ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಅನ್ಕರ ಹೀರೆಕಾಯಿ ಪಲ್ಯ ಮಾಡೋಣ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಅನ್ಕಿರಿ ಬೇಳೆ ಅನ್ಕಿರ 2 ಸರ್ತಿ ತೊಳ್ಕೊಂಡು ಗಿಸಿಂದ ನೆನ್ನಿಟ್ಕೊಂಡು ನೋಡ್ರಿ. ಬೇಳೆನ ತೊಗರಿ ಬೇಳೆ ನೆನ್ನಿಟ್ಕೊಂಡು ಗಿಸಿಂದ ಇವಾಗ ಅನ್ಕಿರಿ ಹೀರೆಕಾಯಿ ತೊಗೊಂಡು ಗಿಸಿಂದ ಚಂದ ಕಟ್ ಮಾಡ್ಕೊಂಡು ಗಿಸಿಂದ ಈಗ ತೊಳ್ಕೊಳತ್ತಿ ನೋಡ್ರಿ. ಇವಾಗ ನೀರು ಹಾಕ್ಯಂಡು ಸ್ವಚ್ಛವಾಗಿ ತೊಳ್ಕೊಬೇಕು ನೋಡ್ರಿ. ಇವಾಗ 2 ಸರ್ತಿ ತೊಳ್ಕೊಬೇಕು ನೋಡ್ರಿ. ಇವಾಗ ಈ ಥರ ಹೀರೆಕಾಯಿ ಪಲ್ಯ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೋಡ್ರಿ. ನೀವು ಒಂದು ಸರ್ತಿ ಮನೆಗೆ ಟ್ರೈ ಮಾಡಿರಿ. ಈ ಥರ ಹೀರೆಕಾಯಿ ಪಲ್ಯ ಅನ್ಕಿರಿ ಬೇಳೆದಾಗ ಹಾಕಿ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೋಡ್ರಿ. ಇವಾಗ ಅವನು ತೊಳ್ಕೊಂಡು ಇಟ್ಕೊಂಡು ನೋಡ್ರಿ ಹೀರೆಕಾಯಿ. ಇವಾಗ ಅನ್ಕಿರಿ ಗ್ಯಾಸ್ ಚಾಲು ಮಾಡ್ತೀನಿ ನೋಡ್ರಿ. ಗ್ಯಾಸ್ ಹಚ್ಚಿ ಒಂದು ಬೊಗಣೆ ಇಟ್ಕೊತಿ ನೋಡ್ರಿ. ಅದಕ್ಕೆ ಇಷ್ಟು ಎಣ್ಣೆ ಹಾಕ್ಲತ್ತಿ ನೋಡ್ರಿ. ಎಣ್ಣೆ ಹಾಕ್ಯಂದು ಗಿಸಿಂದ ಸಾಸಿವೆ ಜೀರಿಗೆನ ಹಾಕ್ಲತ್ತಿ ನೋಡ್ರಿ. ಇವಾಗ 1 ಸ್ಪೂನು ಸಾಸಿವೆ ಜೀರಿಗೆ, ಸ್ವಲ್ಪ ಚಟ್ಪಟ ಅನ್ನೋ ಟೈಮಿಗೆ ಹಸಿ ಕರಿಬೇವು ಹಾಕೈತಿ ನೋಡ್ರಿ. ಇವಾಗ ಹಂಗೆ ಉಳ್ಳಾಗಡ್ಡಿ ಒಂದು ಟೊಮಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡೆ ನೋಡ್ರಿ. ಇವಾಗ ಅನ್ಕಿರಿ ಉಳ್ಳಾಗಡ್ಡಿ ಹಾಕ್ಲತ್ತಿ ನೋಡ್ರಿ. ಉಳ್ಳಾಗಡ್ಡಿ ಟೊಮೆಟೊ ಎರಡು ಮಿಕ್ಸ್ ಮಾಡಿ ಹಾಕಿಬೇಕು ನೋಡ್ರಿ. ಹಾಕಿಂದ ಗಿಸಿಂದ ಚಂದ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇವಾಗ ಚಂದ ತಿರ್ಬೇಕ್ರಿ ಎಣ್ಣೆಗೆ ಅನ್ಕಿರಿ. ಇವಾಗ ಟಮಾಟೆ ಮೆತ್ತಗಾಗತ್ತನ ತಿರ್ಬೇಕು ನೋಡ್ರಿ. ಹಂಗೆ ಎಣ್ಣೆಗೆ ಇಟ್ಟು ಚಂದ ಮೆತ್ತಗಾಗತ್ತನ ಆದ್ಮೇಲೆ ಅನ್ಕಿರಿ ಈ ಥರ ಆಗಿ ನೋಡ್ರಿ ಮೆತ್ತಗೆ. ಇವಾಗ ಅನ್ಕಿರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೈತಿ ನೋಡ್ರಿ. ಇವಾಗ ಒಂದು ಅರ್ಧ ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ನೋಡ್ರಿ. ಯಾಕೆಂದ್ರೆ ಹಸಿ ವಾಸನೆ ಹೋಗೋ ಸಲುವಾಗಿ ಅನ್ಕಿರಿ ಎಣ್ಣೆಗೆ ಚಂದ ತಿರ್ಬೇಕು ನೋಡ್ರಿ. ಇವಾಗ ಹೀರೆಕಾಯಿ ತೊಳ್ಕೊಂಡು ಇಟ್ಕೊಂಡು ಹಾಕ್ಲತ್ತಿ ನೋಡ್ರಿ. ಇವಾಗ ಟೊಮೆಟೊ ಉಳ್ಳಾಗಡ್ಡೆದಾಗನೇ ಹಾಕ್ಯಂದು ಚಂದ ತಿರ್ಬೇಕು ನೋಡ್ರಿ. ಇವಾಗ ಎಣ್ಣೆಗೆ ಒಂದು 5 ನಿಮಿಷ ಚಂದ ಎಣ್ಣೆಗೆ ತಿರ್ಬೇಕ್ರಿ. ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ಅನ್ಕಿರಿ ಅರ್ಶಿಣ ಪುಡಿನ ಹಾಕಿಂದೆ ನೋಡ್ರಿ. ಇವಾಗ ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಹಾಕಿಂದು ಗಿಸಿಂದ ಚಂದ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಮತ್ತೊಂದು ಸರ್ತಿ ಒಂದು 5 ನಿಮಿಷ ಮುಚ್ಚಬೇಕು ನೋಡ್ರಿ. ಇವಾಗ ಹೀರೆಕಾಯಿ ನೀರು ಬಿಡ್ತದೆ ನೋಡ್ರಿ. ಅದ್ರ ಸಲುವಾಗಿ ಒಂದು 5 ನಿಮಿಷ ಮುಚ್ಚಿಗೆಸಿಂದ ತೆಗೆದು ನೋಡ್ರಿ. ಈ ಥರ ಎಲ್ಲ ನೀರೆಲ್ಲ ಬತ್ತೇವೆ ನೋಡ್ರಿ ಹೀರೆಕಾಯ್ದು. ಎಷ್ಟು ನೋಡೋಕೆ ಜಾಸ್ತಿ ಕಾಣತ್ತೀವಿ ರೀ ಫಸ್ಟ್ ಹಾಕಿದಾಗ ಅನ್ಕಿರಿ. ಇವಾಗ ನೋಡ್ರಿ ಎಷ್ಟು ಕಡಿಮೆ ಕಾಣತ್ತಾವೆ ಹೀರೆಕಾಯಿ ಅನ್ಕಿರಿ. ಈ ಥರ ಆಯ್ತು ನೋಡ್ರಿ. ಇವಾಗ ಅನ್ಕಿರಿ ಬೇಳೆನ ನೆನೆಟ್ಟಿಗೆನ ನೋಡ್ರಿ. ತೊಗರಿ ಬೇಳೆನ ನೆನೆ ಇಟ್ಟು ಹಾಕ್ಲತ್ತಿ ನೋಡ್ರಿ. ಇವಾಗ ಹೀರೆಕಾಯ್ದಾಗೆ ಹಾಕಿತ್ತು ನೋಡ್ರಿ. ಈಗ ನೀರು ಜಾನ್ಕಂಡು ನೋಡ್ರಿ. ನೀರು ಜಾನ್ಸ್ಕೊಂಡು ಗಿಸಿಂದ ಮನೆ ಬೇಳೆ ಇಷ್ಟೇ ಹಾಕ್ಯಂದು ನೋಡ್ರಿ. ಬೇಳೆನೂ ಸ್ವಲ್ಪ ಚಂದ ತಿರುಗ್ಲತ್ತಿ ನೋಡ್ರಿ ಎಣ್ಣೆಗೆ. ಏನಕ್ಕಿರಿ ಖಾರದ ಪುಡಿ ಹಾಕೈತಿ ನೋಡ್ರಿ. 2 ಸ್ಪೂನ್ ಖಾರದ ಪುಡಿ ಹಾಕೈತಿ ನೋಡ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೈತಿ ನೋಡ್ರಿ. ಇವಾಗ ಚಂದ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇವಾಗ ಒಂದು 2 ನಿಮಿಷ ಚಂದ ಮಿಕ್ಸ್ ಮಾಡ್ಬೇಕು ನೋಡ್ರಿ. 2 ನಿಮಿಷ ಮಿಕ್ಸ್ ಮಾಡಿದ್ಮೇಲೆ ಅನ್ಕಿರಿ ಇಷ್ಟು ನೀರು ಹಾಕಿಬೇಕು ನೋಡ್ರಿ. ನಿಮ್ಗೆ ಎಷ್ಟು ಬೇಕು ನೀರು ಆಗೋಷ್ಟು. ಜಾಸ್ತಿ ಗಟ್ಟಿ ನೀರು ಬಡಿದ್ರಿ, ಜಾಸ್ತಿ ಅಳಸು ನೀರು ಬಡ್ದು ನೋಡ್ರಿ. ಮೀಡಿಯಮ್ ಸೈಜಿಗೆ ಒಂದು ಸಣ್ಣ ಗ್ಲಾಸ್ ನೀರು ಹಾಕಬೇಕು ನೋಡ್ರಿ. ಇವಾಗ ಅನ್ಕಿರಿ ಒಂದು ಮೆಣಸಿನ್ಕಾಯಿ ಹಾಕಿಂದು ನೋಡ್ರಿ. ಒಂದು ಮೆಣಸಿನ್ಕಾಯಿ ಮುರಿದು ಹಾಕ್ಯಂದು ಗಿಸಿಂದ ಇಷ್ಟು ಲಾಸ್ಟ್ ಅನ್ಕಿರಿ ಕೊತ್ತಂಬರಿ ಪುದೀನ ಹಾಕೈತಿ ನೋಡ್ರಿ. ಇವಾಗ ಕೊತ್ತಂಬರಿ ಪುದೀನ ಹಾಕಿಂದೆ ನೋಡ್ರಿ. ಮಿಕ್ಸ್ ಮಾಡ್ಬೇಕು ನೋಡ್ರಿ ಮತ್ತೊಂದು ಸರ್ತಿ.
ಅದೇ ಹೀರಿಕಾಯಿ ಪಲ್ಯ ಮಾಡೋಕ್ಕಿಂತ ಮೊದಲಕ್ಕೆ ಈ ಬೇಳೆದಾಗ ಹಾಕಿ ಹೀರಿಕಾಯಿ ಹಾಕಿ ಮಾಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೋಡಿರಿ ಹೀರಿಕಾಯಿ ಪಲ್ಯ ಅನ್ಕಿರಿ. ಇವಾಗ ಅನ್ಕಿರಿ ಒಂದು 5 ನಿಮಿಷ ಮುಚ್ಚಿರಿ ರೆಡಿ ಆಯ್ತು ನೋಡಿರಿ ಹೀರಿಕಾಯಿ ಪಲ್ಯ ಅನ್ಕಿರಿ.